ಮಳೆಯ ಅಬ್ಬರ, ವಿಪರೀತವಾದಂಥ ಗಾಳಿ ಜೊತೆಗೆ ಅಲೆಗಳ ಆರ್ಭಟ. ಇದು ಸಮುದ್ರದ ಚಿತ್ರಣ. ಹೀಗಾಗಿ ಯಾರೂ ಕೂಡ ಸಮುದ್ರಕ್ಕಿಳಿಬಾರದು ಮೀನುಗಾರರು ಅನ್ನುವಂಥ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಇನ್ನೂ ಕೆಲ ದಿನ ಇದೇ ರೀತಿಯ ಸ್ಥಿತಿಗತಿಗಳು ಮುಂದುವರಿಯುತ್ತೆ. ಗಾಳಿ ಜಾಸ್ತಿ ಆಗ್ಬೋದು, ಮಳೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ಬೋದು, ಜೊತೆಗೆ ಅಲೆಗಳು ಬಿರುಸಾಗಬಹುದು, ಎತ್ತರೆತ್ತರದ ಅಲೆಗಳು ಬರಬಹುದು. ಹುಷಾರಾಗಿರಿ, ಯಾರೂ ಕೂಡ ಇಳಿಬಾರದು ಸಮುದ್ರಕ್ಕೆ ಮೀನುಗಾರರು. ಒಂದು ವರದಿ ಬಂದಿದೆ, ಕಡಲ ಅಬ್ಬರ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ. ಹೀಗಾಗಿ ಅಪಾಯಗಳು ಕೂಡ ಆಗಬಹುದು. ಯಾವುದೇ ಕಾರಣಕ್ಕೂ ಕೂಡ ಈ ಉಳ್ಳಾಲ, ಸೋಮೇಶ್ವರ, ಉಚ್ಚಿಲ ಈ ಸುತ್ತಮುತ್ತ ಭಾಗದಲ್ಲಿ ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಕೇವಲ ಈ ಕಡೆಗೆ ಮಾತ್ರ ಅಲ್ಲ, ಆ ಕಡೆ ಉಡುಪಿ ಸೇರಿದಂತೆ ಈ ಕಡೆ ಪಕ್ಕದ ಕಾರವಾರ ಭಾಗದಲ್ಲೂ ಕೂಡ ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಇಂಡಿಯಾ ಮೆಟೆರೊಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ ಸಾಕಷ್ಟು ಪ್ರಮಾಣದಲ್ಲಿ ಸಮುದ್ರದ ಬದಿಯಲ್ಲಿ ಅಪ್ಪಳಿಸುತ್ತೆ ಅಲೆಗಳು ಅಂತ ಹೇಳಿ ಮಾಹಿತಿಯನ್ನು ನೀಡಿರುವಂಥದ್ದು. ಅಂದರೆ ಅಲೆಗಳ ಗಾತ್ರ ರಕ್ಕಸ ಪ್ರಮಾಣದಲ್ಲಿ ಹೋಗುತ್ತೆ. ಇದಕ್ಕೆ ಕಾರಣ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸುತ್ತೆ ಅಂತ ಹೇಳಿ ಅವರು ರಿಪೋರ್ಟನ್ನು ಕೊಟ್ಟಿರುವಂಥದ್ದು. ಗಂಟೆಗೆ 45ರಿಂದ 65 ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಗಾಳಿ ಬೀಸುತ್ತೆ ಅಂತ ಹೇಳಿರುವಂಥದ್ದು. ಈಗಾಗಲೇ ಕಡಲಲ್ಲಿ ಅಲೆಗಳು ಪ್ರಕ್ಷುಬ್ಧಗೊಂಡಿದೆ. ಅಂದರೆ ಮಂಗಳೂರಿನ ಸುತ್ತಮುತ್ತಲಿರುವಂತಹ ಬೀಚ್ಗಳಲ್ಲಿ ಕಡಲು ಅಬ್ಬರಿಸ್ತಾ ಇದೆ. ಅಲೆಗಳು ಸಾಕಷ್ಟು ಪ್ರಮಾಣದಲ್ಲಿ ಬರ್ತಾ ಇದೆ. ಅಂದರೆ ಜುಲೈ 27ರವರೆಗೂ ಕೂಡ ಇದೇ ಅಲರ್ಟ್ ಇರೋದ್ರಿಂದ ಯಾವ ದಿನ ಬೇಕಾದರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಲೆಗಳು ದಡಕ್ಕೆ ಅಪ್ಪಳಿಸುವಂತಹ ಸಾಧ್ಯತೆಗಳಿದೆ. ಅಂದರೆ ಏನು ಡಿಪಾರ್ಟ್ಮೆಂಟ್ IMD ಪ್ರಕಾರ ಏನು 4.5ರಿಂದ 5.5 ಮೀಟರ್ಗಳಷ್ಟು ಹೈಟ್ನಲ್ಲಿ ಅಲೆಗಳು ಹೋಗುತ್ತೆ ಅಂತ ಹೇಳಿ ಅವರು ಹೇಳಿರುವಂಥದ್ದು. ಮತ್ತು ಸೀಶೋರಿಂದ 300ರಿಂದ 400 ಮೀಟರ್ ದೂರಕ್ಕೆ ಅಲೆಗಳು ಬಂದು ಅಪ್ಪಳಿಸುತ್ತೆ ಅಂತ ಅವರು ಒಂದು ಅಲರ್ಟನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಮೀನುಗಾರರು ಏನು ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಆದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಲೆಗಳ ಅಬ್ಬರ ಈಗ ಇರುವಂಥದ್ದು, ಕಡಲ ಕೊರೆತ ಆಗುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ಸಮುದ್ರ ತಟದಲ್ಲಿ ಯಾವ ರೀತಿ ಅಲೆಗಳು ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ, ಬಂದಂತಹ ಅಲೆಗಳು ದಡಕ್ಕೆ ಬಡಿಯುವಂಥ ಸಾಧ್ಯತೆಗಳಿರುತ್ತೆ. ಇಂತಹ ಏನು ಬಂಡೆಕಲ್ಲುಗಳೇನೇನಿರುತ್ತೆ ಅಂತಹ ಪ್ರದೇಶಗಳಲ್ಲಿ ಅದು ಅವಾಯ್ಡ್ ಆದರೂ ಕೂಡ ಈಗ ಬರ್ತಾ ಇರುವಂತಹ ಅಲೆಗಳಿಗೆ ಅದು ಅವಾಯ್ಡ್ ಆಗುತ್ತೆ. ಆದರೆ ಅಲ್ಲಿಂದ ಮುಂದೆ ಏನಾದರೂ ಅಂದರೆ ಭಾರಿ ಪ್ರಮಾಣದಲ್ಲಿ ಗಾಳಿ ಬೀಸಿದರೆ ಇಂತಹ ಬ್ರೇಕ್ ವಾಟರನ್ನು ಕೂಡ ದಾಟ್ಕೊಂಡು ಬಂದು ಮುಂದೆ ಮನೆಗಳು ಮತ್ತು ಜನವಸತಿ ಕೇಂದ್ರಗಳು ಮತ್ತು ತೋಟಗಳು, ಏನು ತೆಂಗಿನ ತೋಟಗಳಿದೆ, ಎಲ್ಲ ಕಡೆ ನೀರು ನುಗ್ಗುವಂತಹ ಸಾಧ್ಯತೆಗಳಿರುತ್ತೆ. ಸದ್ಯಕ್ಕೆ ಅಲರ್ಟ್ ಆಗಿರುವಂಥದ್ದು ಜಿಲ್ಲಾಡಳಿತ, ಸ್ಥಳೀಯ ಸಂಸ್ಥೆಗಳು ಅಲರ್ಟ್ ಆಗಿರಬೇಕಾಗುತ್ತೆ. ಮತ್ತು ಇಲ್ಲಿನ ಜನರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೇರ್ಫುಲ್ಲಾಗಿ ಇರಲೇಬೇಕಾಗುತ್ತೆ. ಕ್ಯಾಮ್ರಾಮನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.